ನಮಸ್ಕಾರ ಕರ್ನಾಟಕ ಜನತೆ, ನಾನು ಮತ್ತೊಂದು ಹೊಸ ಬಗ್ಗೆ ಸ್ವಾಗತ ಗೈಸ್. ಇಷ್ಟೊತ್ತು ರೂಮ್ ಹುಡುಕಿ ಸಾಕಾಗ್ಬಿಟ್ಟೆ. ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ಮನೆಗೆ. ಯಾಕೋ ಇಲ್ಲೊಂದು ರೌಂಡ್ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದಾನೆ. ಹುಡುಗಿ ಸಾಕಾಗಿ ಇವಾಗ ವಾಪಸ್ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದೀವಿ. ಲಾಸ್ಟ್ ಹೋಗೋ ದಾರಿಯಲ್ಲಿ ನೋಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದೀವಿ. ಈಗ ಮನೆಗೆ ಹೋಗಿ ರೆಸ್ಟ್ ಮಾಡೋದಕ್ಕೆ ಇವಾಗ ನೋಡಿ ಎಲ್ಲನೂ ಇರುತ್ತೆ. ಒಂದು ಟೂಲೆಟ್ ಇಲ್ವಲ್ಲಪ್ಪ, ಒಂದು ಇದು ಸಿಂಗಲ್ ರೂಮ್. ನೋಡೋಣ ಗೈಸ್, ಹುಡ್ಕೋಣ ಗೈಸ್. ಬೆಳಿಗ್ಗೆ ಎದ್ದು ಗಾಡಿ ಶೋರೂಮ್ ಬಿಟ್ಟೆ. ಇವಾಗ ಹೋಗ್ತಾ ಇದ್ದೀನಿ ವಾಪಸ್ ಮನೆಗೆ. ಅವ್ರೊಂದು ಗಾಡಿ ಕೊಡ್ತೀನಿ ಅಂದರು, ಆ ಗಾಡಿ ಕೊಟ್ಟೇ ಇಲ್ಲ. ಸೊ ಅದಕ್ಕೆ ಅವಾಗ ಬಸ್ಸಲ್ಲಿ ಹೋಗಬೇಕು. ಅವರು ಗಾಡಿ ಕೊಟ್ಟಿದ್ರೆ ಡ್ಯೂಟಿ ಮಾಡೋಣ ಅಂದ್ಕೊಂಡಿದ್ದೆ. ಗಾಡಿ ಕೊಟ್ಟಿಲ್ಲ. ಇವತ್ತು ಡ್ಯೂಟಿ ರಜಾ ಆಗುತ್ತೆ ಇವತ್ತು. ನೋಡಿದ್ರೆ ಫಕ್ಸೀನ್ ಇದು. ಪರವಾಗಿಲ್ಲ, ಹೋಗೋಣ ಮನೆಗೆ ಹೋಗಿ ನೋಡೋಣ ಏನು ಮಾಡಬೇಕು ಅಂತ. ಸೊ ಗೈಸ್, ಇಷ್ಟೊತ್ತು ಮನೇಲಿ ಮಲ್ಕೊಂಡು ಇವಾಗ ನಾನು ಗಡಿ ಆಚೆ ಹೋಗಿದ್ವಿ. ಅವ್ನು ಗಾಡಿ ನಾಳೆ ಇಲ್ಲ ಅಂದರೆ ನಾಡಿದ್ದು ಕೊಡ್ತೀನಿ ಅಂತಂದ. ಸೊ ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾಳೆ ನೋಡಬೇಕು. ನಾಳೆ ಹೋದರೆ ನಾವು ಅಪ್ಪನ ಗಾಡಿಲಿ ಡ್ಯೂಟಿಗೆ ಹೋಗಬೇಕು, ಇಲ್ಲ ಅಂದರೆ ನಾಳೆನೂ ರಜಾ ಆಗುತ್ತೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಲ್ಲ. ಆದರೆ ಇವಾಗ ಇಷ್ಟೊತ್ತು ಒಬ್ಬರು ಮಹಾಪುರುಷರು ಸಿಕ್ಕಿದ್ರು. ಅವ್ರ ಹತ್ರ ಮಾತಾಡಿಕೊಂಡು ನಮ್ಮ ಬ್ಲಾಗೆಲ್ಲ ನೋಡಿಕೊಂಡು ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ. ಇವಾಗ ಮನೆ ಕಡೆ ವಾಪಸ್ ಹೋಗ್ತಾ ಇದ್ದೀವಿ. ವಿಜಯ್ ಮಲ್ಯ ಮೂವಿ ಮಾಡಂಗಿದ್ರೆ ಹೇಳ್ರಿ, ಯಾರಾದರೂ ಸ್ಟೋರಿ ಹೇಳ್ತೀವಿ ನಾವು ಕುತ್ಕೊಂಡು. ಇವತ್ತಿನ ಬ್ಲಾಗ್ನ ಇಲ್ಲೇ ಎಂಡ್ ಮಾಡೋಣ. ಐ ಹೋಪ್ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ. ಯಾರೇ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.